ಕೇಳ್ತಾ ಇರ್ಲಿಲ್ಲ. ಇವತ್ತು ನಮಗೂ ಬಸ್ ಸ್ಟ್ಯಾಂಡ್ 40 ರೂಪಾಯಿ ಇಸ್ಕೊಂಡು ಡೈಲಿ 20 ರೂಪಾಯಿ ಕೊಡ್ಬೇಕು. ಸಂತೆಗೆ ಬಂದ್ರೆ 50 ಕೊಡ್ಬೇಕು. ಈಗ ಎಷ್ಟು ಇಸ್ಕೊಂಡಿದ್ದಾರೆ? 40 ಇಸ್ಕೊಂಡು. ನಮ್ಮ ಹತ್ರ 50 ರೂಪಾಯಿ ಇಸ್ಕೊಂಡಿದ್ದಾರೆ. ಡೈಲಿ ನಾನು ಬರಂಗಿದ್ರೆ 30 ರೂಪಾಯಿ ಕೊಡು, ವಾರ ಕೊಡ್ತದೆ ಬಂದ್ರೆ 50 ರೂಪಾಯಿ ಕೊಡು ಅಂತ ಹೇಳಿದ್ರೆ ನಾವು ಈರುಳ್ಳಿ ಬೆಳ್ಳುಳ್ಳಿ ಅವರು ಅಕ್ಕ ಹೇಳಕ್ಕ ಎಷ್ಟು ಕೊಟ್ಟಿದ್ರು? 50 ರೂಪಾಯಿ ಇಸ್ಕೊಂಡು ಏನಕ್ಕೆ? ರೆಸಿಪ್ಟ್ ಕೊಟ್ಟಿದ್ದಾರಾ? ಚೀಟಿ ಕೇಳಿ. ಅವ್ರು ಏನ್ ಹೇಳಿದ್ರು ಸೋಮವಾರ ಕೂಕೊಂಡಿದೀವಿ, ಇದೇ ಫಸ್ಟ್ ಇಸ್ಕೊಂತಿರೋದು 50 ರೂಪಾಯಿ ಇಸ್ಕೊಂಡಿದ್ದಾರೆ. 50 ಕೊಟ್ವಿ ನಾವು. ನೀವು ಸಂತೆ ವ್ಯಾಪಾರಿಗಳಾ? ಏನಕ್ಕೆ? ಸುಂಕ ಅಂತ ನಿಸ್ಕೊಂತ ಇದ್ರ? ನಾನು ನಿಸ್ಕೊಂತ ಇದ್ದೆ. ಹೌದಾ, ಅದ್ ಮಾತಾಡಿದ್ದಲ್ಲ, ಅವಾಗ ಕೊಡ್ತಾ ಇದ್ದೆ ನಾನು. ಎಷ್ಟು ಕೊಡ್ತಿದ್ರಿ? 50 ರೂಪಾಯಿನ ಇಷ್ಟ. ಇವಾಗ ನಾವು ಬಂದು ಇಸ್ಕೊಂಡಿದ್ದೆ ಅಷ್ಟೇ. ಇವತ್ತೇ ಇಸ್ಕೊಂಡಿದ್ದೆ. ಮೊನ್ನೆ ವಾರ ಏನು ಕೊಟ್ಟಿರ್ಲಿಲ್ಲ. ಇವಾಗ ಇಸ್ಕೊಂತ ಇದ್ದಾರೆ ಅಷ್ಟೇ. 2-3 ವರ್ಷದಿಂದ ಯಾರು ಇಸ್ಕೊಂತಿರ್ಲಿಲ್ಲ. ಇವಾಗ ಇಸ್ಕೊಂಡು ಹೌದು ಸರ್, ನನ್ನ ಕೇಳವ್ರೆ ಏನು ಸುಂಕ ಕೊಡಿ ಅಂತ ಕೇಳ್ತಾವ್ರೆ. ಏನ್ ಸುಂಕ? ಸುಂಕ ಇಲ್ಲಿ ಅರಕ್ ಕೂಗಿದ್ದೀನಿ, 2 ಲಕ್ಷ ಇಕ್ಕಿದ್ದೀನಿ ಅದೇ ಅಂತ ಹೇಳ್ಬಿಟ್ಟು ಏನ್ ಸುಂಕ ಕೇಳಿದ್ರು? ಇಲ್ಲಿ ಸುಂಕ ಇಲ್ಲಿ ನಾನು ಆಟೋಗ, ಬಸ್ಗ, ಲಾರಿಗ ಇಂಥದ್ದು ಲಗೇಜ್ ಕೇಳಿದ್ರು. ನಾನು ಇಲ್ಲ ಸರ್, ಏನೋ ರೋಸ್ಟ್ ತಂದಿರೋದು, ಅದಕ್ಕೆ ತಗೊಂಡು ಹೋಗ್ತೀನಿ ಅಂತ ಅಂದಿದ್ದಕ್ಕೆ ಸುಮ್ಮನೆ ಬಿಟ್ಟರೆ ಏನು ಕೇಳಲಿಲ್ಲ. ಅಲ್ಲೂ ಕೇಳೋದು, ಅಲ್ಲಿ 100 ರೂಪಾಯಿ ಇಸ್ಕೊಂಡಿರೋದು. ಕೊಡಗೇನಹಳ್ಳಿ ಹೋಬಳಿಯಲ್ಲಿ ಸಂಜುರಾಯಪ್ಪ ಗುಟ್ಟೆ ಕೊಡಗೇನಹಳ್ಳಿ ನಾನು ಮಾತಾಡ್ತಾ ಇರೋದು. ಯಾವತ್ತೇ ಆಗ್ಲಿ ಮಧುಗಿರಿ ತಾಲೂಕಲ್ಲಿ ನಾನು ಕೇಳೋಣ, ನೀನು ಯಾವುದೇ ಕಾರಣಕ್ಕೂ ಬಸ್ ಸ್ಟ್ಯಾಂಡ್ ಅಲ್ಲಿ ಕೊಡಗೇನಹಳ್ಳಿ ಹೋಬಳಿಯಲ್ಲಿ ಯಾವುದೇ ಸುಂಕ ಕೇಳಂಗಿಲ್ಲ. ಓನ್ಲಿ ಬಸ್ಸುಗಳಲ್ಲಿ ಯಾವ್ದಾನ ಒಂದು ಟೆಂಪೋ ಏನಾನ ಬಂದ್ರೆ, ಅಂಗಡಿಗೆ ಏನಾನ ಮಾಲೀಕರು ಏನಾನ ತಗೊಬಂದ್ರೆ ಅದಕ್ಕೆ ಮಾತ್ರ ಕೇಳ್ಬೋದು ಅಷ್ಟೇ. ಅದು ಬಿಟ್ಟು ಸುಂಕ ಏನು ಕೇಳಂಗಿಲ್ಲ. ಸಂತೆಯಲ್ಲಿ ಬೀದಿ ವ್ಯಾಪಾರಕ್ಕೆ ಜಾಸ್ತಿ ಹಿಂಸೆ ಕೊಟ್ಟು ನನ್ಗೆ 30 ಕೊಡು 40 ಕೊಡು ಅಂತ ಕೇಳಂಗಿಲ್ಲ. ಜಾಸ್ತಿ ಹಿಂಸೆ ಕೊಟ್ಟು ಇದು ನಿನ್ನೆಯಿಂದ ಇದು ಜಾಸ್ತಿ ಆಗ್ತಾ ಇದೆ. ನಮ್ಮ KN ರಾಜಣ್ಣವ್ರು ಹೇಳವ್ರೆ ಅವತ್ತೇನು, ಯಾವುದೇ ಕಾರಣಕ್ಕೂ ಸುಂಕ ಬೀದಿ ಯಾವುದು ಕೇಳಕ್ ಹೋಗ್ಬೇಡ್ರಿ, ಯಾರಿಗೂ ಬೀದಿ ವ್ಯಾಪಾರಸ್ಥರಿಗೆ 10 ರೂಪಾಯಿನೂ ಏನು ಕೇಳಬೇಡ್ರಿ ಅಂತ ಹೇಳಿವ್ರೆ. ನೀವು ಇವತ್ತಿನ ನಿನ್ನೆ ಇಲ್ಲ ಮೊನ್ನೆ ಬಂದು ಇವತ್ತೆಲ್ಲ ಮಾಡಬಾರ್ದು. ಇವತ್ತೆಲ್ಲನು ನಾವು ದುಡಿಯೋದು 50 ರೂಪಾಯಿ 60 ರೂಪಾಯಿ ದುಡಿತಾ ಇದ್ದೀವಿ. ನೀವು ಬಂದು 50 100 ಕೇಳ್ತಾ ಇದ್ರೆ ನಾವು ಎಲ್ಲಿಂದ ತಂದು ಕೊಡ್ಬೇಕು? ನಿಜಾನ ಇದು? ಮಾಡ್ತಾ ಇರೋದು ನಿಜನೇ. ಹಿಂದಿನ ಸತಿ ಕೂಗಿದ್ರು ಇವರು, ಅವ್ರು ನಮ್ಗೇನು ಗೊತ್ತಿಲ್ಲ, ಯಾರು ಕೂಗಿದ್ರೋ ಯಾರಿಲ್ಲೋ ನನಗೆ ಗೊತ್ತಿಲ್ಲ. ಅವ್ರು ಯಾವತ್ತೂ ಹೋಗ್ಲಿ ಏನು ಬಸ್ ಸ್ಟ್ಯಾಂಡಲ್ಲಿ ಯಾರು ಬಂದು ಹಿಂಸೆ ಕೊಟ್ಟು ಈರುಳ್ಳಿ ಮಾರೋರ್ಗಾಗ್ಲಿ ಒಂದು ಬಸ್ ಸ್ಟ್ಯಾಂಡಲ್ಲಿ 50 ಕೊಡು 100 ಕೊಡು ಅಂತ ಯಾರು ಕೇಳಲಿಲ್ಲ. ಇವತ್ತು ನಿನ್ನೆಲ್ಲ ಮೊನ್ನೆ ಕೂಗ್ಬಿಟ್ಟು ಇವತ್ತು 100 ರೂಪಾಯಿ ಕೊಡು 50 ರೂಪಾಯಿ ಕೊಡು ಅಂತ ಕೇಳ್ತಾ ಇದ್ರೆ ಅವ್ರು ಎಲ್ಲಿಂದ ಕೊಡಬೇಕು? ನಾವು ರೈತರು, ನಾವು ಎಲ್ಲಿಂದ ಕೊಡ್ಬೇಕು ಹೇಳಿ? ನಮ್ಗೆ ರೆಸ್ಪಾನ್ಸ್ ಇಲ್ಲ. ನಮ್ಮ ರಾಜಣ್ಣವ್ರು ಹೇಳವ್ರೆ, ಬೀದಿ ವ್ಯಾಪಾರಸ್ಥರಿಗೆ ಆಗ್ಲಿ ಸುಂಕ ಆಗ್ಲಿ ಸಂತೆ ಆಗ್ಲಿ ಯಾರಿಗೂ ಸುಂಕ ಕೊಡಬೇಡ್ರಿ ಅಂತ ಅವ್ರು ಹೇಳವ್ರೆ. ನೀವು ಯಾಕೆ ಇಷ್ಟೊಂದು ಹಿಂಸೆ ಕೊಡ್ತಾ ಇದ್ದೀರಾ ನಮಗೆ? ನಾವು ಮೇಲ್ಗಡೆಗೆ ಹೋಗ್ತಾ ಇದ್ದೀವಿ, ನಮ್ಮ ರಾಜಣ್ಣವ್ರ ಹತ್ರಕ್ಕೆ ಹೋಗ್ತಾ ಇದ್ದೀವಿ. ಅದು ಮುಂದೆ ನಿಮ್ಮ ಇಷ್ಟ. ನೀವು ಕೂಗಿರೋರು ನೀನು 2,60,000 ಕೂಗು ಅಂತ ನಾವು ಹೇಳಿದ್ವಾ? ನಮ್ಗೆ ನೀವು ಕೋಟಿ ಕೂತ್ಕೊಂಡು ನಿನ್ನ ಪಂಚಾಯತಿ ಎಲೆಕ್ಷನ್ ಇಟ್ಕೊಂಡು ನನಗೇನು ಅವಶ್ಯಕತೆ ಇರಲಿಲ್ಲ. ಇದು ನೀನು 30 ಕೂಗೋನು 50 ಕೂಗೋನು 2,60,000 ಕೂಗಿದ್ರೆ ನಾವಂತ ಹೇಳಿದ್ವಾ? ನಾವು ಬೀದಿ ವ್ಯಾಪಾರಸ್ತ್ರ ಮಾಯಪ್ಪ, ನನ್ನ ತಂದೆ ತಾಯಿಯಲ್ಲಿ ಹೂವಿನ ವ್ಯಾಪಾರ ಮಾಡ್ತಾರೆ. 10 ರೂಪಾಯಿ ಕೂಗಿದೆ 20 ರೂಪಾಯಿ ವಸೂಲಿ ಮಾಡ್ತಾವ್ರೆ. ನಾವೇನ್ ಮಾಡ್ಬೇಕು ಹೇಳು? 30 ರೂಪಾಯಿ ಉಳಿತದ ಒಂದು ಬಾರ್ ಹೂವು ಮಾರಿದ್ರೆ ನನ್ಗೇನು ಬರ್ತದೆ? ನೀನೇ 20 ಕುತ್ಕೊಂಡು ಹೋದ್ರೆ ನೀನು ಪೋಟಿ ಇಟ್ಕೊಂಡು ನೀನು ಮಾಡ್ತಾ ಇರೋದದು. ನಾನು ಮುಂದೆ ಕ್ರಮ ತಗೊಂತೀನಿ. ನೀವು ಪೇಪರ್ ಆಗ್ಲಿ ಯಾರನ್ನ ಆಗ್ಲಿ ನಾವು ಕ್ರಮ ತಗೊಂತೀವಿ. ನಮ್ಮ ರಾಜನಹಳ್ಳಿ ಇರೋವ್ರೆ ನಾವು ಇದು ಕ್ರಮ ತಗೊಂತಾ ಇದ್ದೀವಿ. ನೀನು ಸುಂಕ ಕೇಳಂಗಿಲ್ಲ ಬಸ್ ಸ್ಟ್ಯಾಂಡಲ್ಲಿ.